ಅಶ್ವತ್ಥಾಮ ದುರ್ಯೋಧನ ನಿದ್ರಿಸುತ್ತಿದ್ದಾಗ 5 ಪುತ್ರರನ್ನು ಛೇದನ ಮಾಡಿದನು. ಇದರಿಂದ ತನ್ನ ಸ್ವಾಮಿಯು ಪುತ್ರನಾಗಬೇಕೆಂಬ ಮೂಕ ಆಲೋಚನೆಯಿಂದ ಕತ್ತರಿಸಿದ ತಲೆಗಳನ್ನು ಸ್ವಾಮಿಗೆ ಕಾಣಿಕೆಯಾಗಿ ಅರ್ಪಿಸಿದರು. ಆದರೆ ದುರ್ಯೋಧನ ಇದರಿಂದ ಸ್ವಲ್ಪವೂ ಸಂತೋಷ ಆಗಲಿಲ್ಲ. ಸ್ವಲ್ಪವೂ ಮೆಚ್ಚಲಿಲ್ಲ. ಶ್ರೀಮದ್ ಭಾವಕವತದಲ್ಲಿ ಭಗವಾನ್ ಶ್ರೀಕೃಷ್ಣ ದಿವ್ಯಲಿಗಳು ಕುರುಕ್ಷೇತ್ರ ಯುದ್ಧದ ಸಮಾಪ್ತಿಯೊಂದಿಗೆ ಆರಂಭವಾಗುತ್ತದೆ. ಕುರುಕ್ಷೇತ್ರದ ಶ್ರೀಕೃಷ್ಣನೇ ತನ್ನ ಬಗ್ಗೆ ಹೇಳಿಕೊಂಡಿದ್ದಾನೆ. ಆದ್ದರಿಂದ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ 2 ಭಗವಾನ್ ಶ್ರೀಕೃಷ್ಣ ದಿವ್ಯ ಕಥೆಗಳು. ಗೀತೆಯ ಕೃಷ್ಣ ಕಥಾ ಎಂದರೆ ಭಗವಂತನೇ ಹೇಳಿದ್ದು. ಭಾಗವತವು ಕೃಷ್ಣ ಕಥೆ ಏಕೆಂದರೆ ಅದು ಶ್ರೀಕೃಷ್ಣನ ಕುರಿತ ಕಥಾನಾಯಕ. ಶ್ರೀ ಚೈತನ್ಯ ಮಹಾಪ್ರಭು ಆದೇಶಾನುಸಾರ 2 ಕೃಷ್ಣ ಕಥೆಗಳನ್ನು ಪ್ರತಿಯೊಬ್ಬರೂ ತಿಳಿಯಬೇಕೆಂದು ಬಯಸಿದರು. ಶ್ರೀ ಕೃಷ್ಣ ಚೈತನ್ಯರು ಕೃಷ್ಣನ ಭಕ್ತ ರೂಪದಲ್ಲಿ ಸ್ವಯಂ ಶ್ರೀಕೃಷ್ಣನೇ. ಆದ್ದರಿಂದ ಭಗವಾನ್ ಶ್ರೀಕೃಷ್ಣ ಹಾಗೂ ಶ್ರೀಕೃಷ್ಣನ ಚೈತನ್ಯ ಮಹಾಪ್ರಭು ಇವರಿಬ್ಬರ ಒಂದೇ ಮಾತು. ಭಾರತದ ಹುಟ್ಟಿದವರೆಲ್ಲರ ಇಂಥ ಕೃಷ್ಣ ಕಥೆಗಳನ್ನು ತುಂಬ ಆಸಕ್ತಿಯಿಂದ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪುಣ್ಯ ಸಾಕ್ಷಾತ್ಕಾರ ನಂತರ ಜಗತ್ತಿನೆಲ್ಲ ಭಾಗದಲ್ಲಿರುವ ಪ್ರತಿಯೊಬ್ಬರಿಗೂ ದಿವ್ಯ ಸಂದೇಶವನ್ನು ಬೋಧಿಸಬೇಕೆಂಬುದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಅಪೇಕ್ಷೆ. ಇದರ ದುಃಖ ತತ್ವ ಜಗತ್ತಿಗೆ ಅಪೇಕ್ಷಿತ ಶಾಂತಿಯನ್ನು ಅಭ್ಯುದಯವನ್ನು ತರುತ್ತದೆ. ಮಾತಾ ಶಿಶೂನಾಂ ನಿಧಾನಂ ಸುತಾನಾಂ ನಿಧಾನಂ ಸುತಾನಾಂ ನಿಸ್ಮ್ಯ ಘೋರಂ ಪ್ರತಿಪ್ಯಾಮನ ನಿಶ್ಮ್ಯ ಘೋರಂ ಪರಿತಾಪ್ಯಮನ ತದಾ ರುದಾದ್ವಾಸ್ಪ ಕಲಾಕುಲಕ್ಷಿ ತದಾ ರುದಾದ್ವಾಸ್ಪ ಕಲಾಕುಲಕ್ಷಿ ತಂ ಸಂತವ್ಯಾನ್ ಅಹ ಕೀರ್ತಮಾಲೀಂ ತಂ ಸಂತ್ಯಾವನ್ ಅಹ ಕೀರ್ತಮಾಲೀಂ ಮಾತಾ ತಾಯಿಯು ಶಿಶುನ ಹತ್ಯೆಯನ್ನು ಮಕ್ಕಳ ನಿಧನಂ ಅಳಲು ತೊಡಗಿದರು. ಕಣ್ಣುಗಳಲ್ಲಿ ನೀರು ತುಂಬಿದ ಅವಳನ್ನು ಸಮಾಧಾನ ಪಡಿಸುತ್ತಾ ಹೇಳಿದನು ಕಿರೀಟಮಾಲಿ ಅರ್ಜುನನು. ಪಾಂಡವರು 5 ಮಕ್ಕಳ ತಾಯಿಯಾದ ದ್ರೌಪದಿ ತನ್ನ 5 ಮಕ್ಕಳನ್ನು ಸುದ್ದಿ ಕೇಳಿ ಕಂಪನಿ ತುಂಬಿ ಒಂದು ಶೋಕಿತ ಕತ್ತಲಾಗಿ ಅಳತೊಡಗಿದರು. ದಿವ್ಯ ದುಃಖದ ಕೀಡದಿಂದ ಅವಳನ್ನು ಸಂತೈಸುತ್ತಾ ಅರ್ಜುನನು ಅದೇ ಆಯ್ತಾ? ಓಡೋದು ತದಾ ಕೇವಲ ಸಮಯದಲ್ಲಿ ಶುಚ ಕಣ್ಣೀರು ವರಿಸುವನು ಭದ್ರೆ ಯಾವಾಗ ಬ್ರಹ್ಮ ಬಂದು ಹೀನವಾದ ಬ್ರಾಹ್ಮಣನ ಶಿರಃ ತಲೆಯನ್ನು ಆತತಾಯನ ಆತತಾಯಿನಃ ಅದಕ್ಕೇನು ಅದಕ್ಕೇನು ಆಕ್ರಮಣಕಾರ ಗಾಂಡೀವ ಮುಕ್ತೆ ಗಾಂಡೀವವೆಂಬ ಇಲ್ಲಿಂದ ಹೊಡೆದ ವಿಷಕೈ ಬಾಣಗಳಿಂದ ಉಪಹರೆ ನಿನಗೆ ಉಡುಗೊರೆಯಾಗಿ ಕೊಡುವೆನು.
ನೀನು ನೀನು ಅಕ್ರಮ ಅಕ್ರಮ ಉಳಿದು ನಿಂತು ಉಳಿದು ಎತ್ ಎತ್ ಯಾವುದನ್ನು ಯಾವುದನ್ನು ಸನ್ಯಾಸಿ ಸನ್ಯಾಸಿ ಸ್ನಾನ ಮಾಡುವೆ ಮಾಡುವೆ ದಗ್ಧ ದಗ್ಧ ಪುತ್ರ ಪುತ್ರ ಮಕ್ಕಳನ್ನು ಸುಟ್ಟು ತರುವಾಗ ಸಾಧ್ವಮಣಿಯ ನಾನು ನಿನ್ನ ಗಾಂಡೀವ ಧನಸ್ಸಿನಿಂದ ಬಿಟ್ಟ ಬಾಣಗಳೆಲ್ಲ ಆ ಬ್ರಾಹ್ಮಣ ಶರಿಛೇದನ ಮಾಡುವನು. ಹೀಗೆ ಛೇದನ ಮಾಡಿದ ಶಿರವನ್ನು ತಂದು ನಿನ್ನ ಮುಂದೆ ಇರಿಸಿದ ಬಳಿಕ ನಿನ್ನ ಕಂಬನಿಯನ್ನು ಒರೆಸಿ ಸಂತಾನಗೊಳಿಸಿದೆನು. ಆ ನಂತರ ನಿನ್ನ ಪುತ್ರರ ಶವ ಸಂಸ್ಕಾರದ ಮೇಲೆ ನೀನು ಅವನ ಶಿರದ ಮೇಲೆ ನಿಂತು ಸ್ನಾನ ಮಾಡಬಹುದು. ಒಬ್ಬರ ಮನೆಗೆ ಬೆಂಕಿ ಹಾಕುವ, ವಿಷ ಉಳಿಸುವ, ಮಾರಕ ಅಸ್ತ್ರಗಳಿಂದ ದಿಢೀರನ್ನು ದಾಳಿ ಮಾಡುವ, ದನ ಅಥವಾ ಕೃಷಿ ಭೂಮಿಯನ್ನು ಅಪಹರಣ ಮಾಡುವ ಅಥವಾ ಅನ್ಯರ ಪತ್ನಿಯರ ಬಯಸುವ ಶತ್ರುಗಳನ್ನು ಆಕ್ರಮಣಕಾರರೆಂದು ಕರೆಯಲಾಗುವುದು. ಅಂತಹ ಆಕ್ರಮಣಕಾರರು ಬ್ರಾಹ್ಮಣರಾಗಿದ್ದರೂ ಅಥವಾ ಬ್ರಾಹ್ಮಣ ಪುತ್ರ ಕರೆಯಲಾಗಿದ್ದರೂ ಆತನು ಎಲ್ಲ ಸಂದರ್ಭಗಳಲ್ಲಿಯೂ ಶಿಕ್ಷೆಯನ್ನು ಒಳಪಡಬೇಕು. ಅರ್ಜುನನ ಆಕ್ರಮಣಕಾರನೆಂದು ಹೆಸರಲಾದ ಅಶ್ವತ್ಥಾಮನ ತಲೆ ತೆಗೆಯುವುದಾಗಿ ಭರವಸೆ ಇದ್ದಾಗ ಅವನ ಬ್ರಾಹ್ಮಣ ಪುತ್ರನೆಂದು ಚೆನ್ನಾಗಿ ಅರಿತಿದ್ದರು. ಆದರೆ ಬ್ರಾಹ್ಮಣ ಪುತ್ರನೆನಿಸಿಕೊಂಡಾಗ ಅವನು ಕೊಲೆಗೆ ಗಡುಗನಂತೆ ವರ್ತಿಸಿದ. ಈ ಕಾರಣ ದುರಾತ್ಮನನ್ನು ದೃಢೀಕರಿಸಲಾದ ಅಂಥ ಬ್ರಾಹ್ಮಣ ಪುತ್ರನ ವಧೆ ಮಾಡುವುದರಲ್ಲಿ ಯಾವುದೇ ಪಾಪದ ಪ್ರಶ್ನೆ ಆಗಿರಲಿಲ್ಲ. ಇತಿ ಪ್ರಿಯಂ ವಲ್ಗು ವಿಚಿತ್ರ ಜಲ್ಪೈ ವಲ್ಗು ವಿಚಿತ್ರ ಜಾಲ್ಪೈ ಸಂತವ್ಯಿತ್ವಚಾಯುತ ಮಿತ್ರಸುತಃ ಸಂತವಿತ್ವ ಅಚ್ಯುತ ಸುತಃ ಮಿತ್ರಸುತಃ ಅನ್ವಾದ್ರವಾದಮಿಷ್ಟ ಉಗ್ರಧನ್ವಾ ಕಪಿಧ್ವಜೋ ಗುರುಪುತ್ರಂ ರಥೇನ ಇತಿ ಹೀಗೆ ಪ್ರಿಯ ವಲ್ಗು ವಿಚಿತ್ರ ಹೇಳಿಕೆಗಳಿಂದ ಸಾಂತ್ವಯಿತ್ವ ಸಮಾಧಾನಪಡಿಸಿ ಅಚ್ಯುತ ಅಚ್ಯುತನಾದ ಭಗವಂತನನ್ನೇ ಸ್ನೇಹಿತ ಮತ್ತು ಸೂತನಂತೆ ಪಡೆದು ಅವನಿಂದ ಮಾರ್ಗದರ್ಶಿತನಾಗುತ್ತಿರುವ ಬೆನ್ನಟ್ಟಿದಿನ ಕವಚದಿಂದ ರಕ್ಷಿತನಾಗಿ ಕೃತಾಂಗ ಭಯಂಕರ ವಸ್ತ್ರಗಳಿಂದ ರಚಿತನಾಗಿ ಕಪಿಧ್ವಜ ಅರ್ಜುನನು ಗುರುಪುತ್ರನು ಕ್ಷತ್ರಿಯರ ಗುರುವಿನ ಮಗನು ರಥೇನ ರಥವನ್ನು ಏರಿ ಸಕಲ್ ಸಾರಥಿಯನ್ನು ಆದ ಅಚ್ಯುತ ಭಗವಂತನಿಂದ ಮಾರ್ಗದರ್ಶನ ಪಡೆದ ಅರ್ಜುನನು ತನ್ನ ಪ್ರೀತಿ ಮಹಿಮೆಯನ್ನು ಆ ಮಾತುಗಳಿಂದಲೇ ಸಂತೈಸಿದನು. ಅನಂತರ ಕವಚಿಕೊಂಡು ಶಾಸ್ತ್ರಗಳಿಂದ ಸಚ್ಚಿತನಾಗಿ ರಥವೇರಿ ತನಗೆ ಶಾಸ್ತ್ರಾಭ್ಯಾಸ ಮಾಡಿಸಿದ ಗುರುಗಳ ಪುತ್ರನಾದ ಅಶ್ವತ್ಥಾಮನ ಭೇಟಿಯಾದನು. ತಮಾಪತಂತಂ ಸಾ ವಿಲಕ್ಷ್ಯ ದೂರಾತ್ ಕುಮಾರಾಹೋದ್ವಿಗ್ನಮನಾರಥೇನ ಪರಾದ್ರವತ್ ಪ್ರಾಣ ಪರಿಷ್ಯುರ್ವ್ಯಂ ಯಾವದ್ಗಮಂ ರುದ್ರಭಯಾದ್ಯಥಾಕಃ ತಂ ಅವನನ್ನು ಅಪತನಂ ಸಾ ಅವನು
ವಿಲಕ್ಷ ವಿಲಕ್ಷ ನೋಡಿ ನೋಡಿ ದೂರದಿಂದಲೇ ದೂರದಿಂದಲೇ ಕುಮಾರಃ ಕುಮಾರಃ ರಾಜಕುಮಾರರ ರಾಜಕುಮಾರ ಕೊಲೆಗಾರನು ಕೊಲೆಗಾರನು ಉದ್ವಜ್ಞಮಾನಃ ವಿಚಲಿತ ಮನಸ್ಸುಳ್ಳವನಾದ ಗತೇನ ಗತದಿಂದ ಸ್ವತದಿಂದ ಪಾರಾದ್ರವತ್ ಪರಾದ್ರವತ್ ಧಾವಿಸಿದನು ಪ್ರಾಣ ಪ್ರಾಣ ಜೀವ ಜೀವ ಪರೀಕ್ಷ್ ಪರಿ ರಕ್ಷಿಸುವ ಸಲುವಾಗಿ ಸಲುವಾಗಿ ಯುಗಾಯಂ ಯುಗಾಯಂ ಬಹುವೇಗದಿಂದ ಬಹುವೇಗದಿಂದ ಯಾವತ್ತಮಂ ಅವನು ಅವನು ಧಾವಿಸುವಂತೆ ಭಾವಿಸುವಂತೆ ರುದ್ರಾಭಯೇ ರುದ್ರಾಭಯೇ ಈಶ್ವರನ ಬೀಗಿನಿಂದ ಯತಃ ಇದಹ ಬ್ರಹ್ಮನಂತೆ ಬ್ರಹ್ಮನಂತೆ ಅಥವಾ ಆಕ ಆಗ ಸೂರ್ಯನಂತೆ ಸೂರ್ಯನಂತೆ ಅನುವಾದ ಕೊಟ್ಟು ಜೈ. ಅರ್ಜುನನು ತನ್ನ ಮೇಲು ವೇಗದಿಂದ ಬರುತ್ತಿರುವುದನ್ನು ಕಂಡು ರಾಜಕುಮಾರರು ಬರುತ್ತಿರುವುದನ್ನು ಕಂಡು ರಾಜಕುಮಾರ ರಾಜಕುಮಾರರು ಅಂತಕ ಅಂತಕ ಆದ ಅಶ್ವತ್ಥಾಮನು ಭಯಭೇದನಾಗಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಬ್ರಹ್ಮನನ್ನು ಶಿವನ ಭಯದಿಂದ ಪರಾರಿ ಮಾಡಿದಂತೆ ರಥ ಏರಿ ಪರಾರಿಯಾದನು. ಓದುವ ವಿಷಯಾಂಶದ ಪುರಾಣಗಳಿಗೆ ಅಥವಾ ಪ್ರಸ್ತಾಪಗಳಿವೆ. ಎಂದರೆ ಒಮ್ಮೆ ಅವನು ತನ್ನ ಪುತ್ರಿಯಿಂದಲೇ ಮೋಹವನ್ನು ಅವಳ ಬೆನ್ನಟ್ಟಿದನು. ಅದನ್ನು ಕಂಡು ಆಗ್ರಹಗೊಂಡ ಶಿವನು ಬ್ರಹ್ಮ ಮೇಲೆ ತನ್ನ ಶಿಶುವಿನಿಂದ ದಾಳಿ ಮಾಡಿದ. ಬ್ರಹ್ಮನ ಜೀವಭಯದಿಂದ ಪಲಾಯನಗೈದನು. ಇನ್ನು ಆ ಕರ್ಕದ ಬಗ್ಗೆ ಹೇಳುವುದಾದರೆ ವಾಮನ ಪುರಾಣದಲ್ಲಿ ಇದರ ಪ್ರಸ್ತಾಪವಿದೆ. ವಿದ್ಯಾವನ್ಮನೆಯನ್ನು ಎಂಬ ರಾಕ್ಷಸ ಇದ್ದನು. ಅವನಲ್ಲಿ ಬಂಗಾರದಂತೆ ತಳತಳಿಸುವ ವಿಮಾನವನ್ನಿತ್ತು. ಅದು ಸೂರ್ಯನ ಹಿಂಭಾಗದವರೆಗೆ ಸಂಚರಿಸಿತ್ತು. ಈ ವಿಮಾನದ ಉಜ್ವಲ ಪ್ರತಿಭೆಯಾಗಿ ರಾತ್ರಿಯ ಮಾಯವಾಗಿತ್ತು. ಇದರಿಂದಾಗಿ ಸೂರ್ಯದೇವನು ಕೋಪಗೊಂಡು ಹಾಗೂ ತನ್ನ ತೀಕ್ಷ್ಣ ಕಿರಣಗಳಿಂದ ಆ ವಿಮಾನವನ್ನು ಕರಗಿಸಿಬಿಟ್ಟನು. ಇದು ಶಿವನನ್ನು ಕರಗಿಸಿತು. ಆಗ ಶಿವನು ಸೂರ್ಯದೇವನ ಮೇಲೆ ದಾಳಿ ಮಾಡಿದನು. ಆಗ ಸೂರ್ಯದೇವನು ಓಡಿ ಹೋಗಿ ಕಾಶಿ ವಾರಣಾಸಿಯಲ್ಲಿ ಬಿದ್ದನು. ಅಂದಿನಿಂದ ದೇಶ ಲೋಕಾರ್ಪಿತ ಎಂದು ಪ್ರಸಿದ್ಧವಾಯಿತು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಾ ಶಲಾಕಯಾ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ. ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ. ಸೊ ಇದು ಮಹಾಭಾರತ ಯುದ್ಧ ಆದಮೇಲೆ, ಕುರುಕ್ಷೇತ್ರ ಯುದ್ಧ ಆದಮೇಲೆ ಕೌರವರು ಪಾಂಡವರು ತುಂಬ ಜನ ಇದು ಮರಣ ಹೊಂದ್ಬಿಟ್ರು. ಅದಾದಮೇಲೆ ಕೊನೆಗೆ ಭೀಮ ಧೃತರಾಷ್ಟ್ರ ಮಗನಿಗೆ ದುರ್ಯೋಧನಿಗೆ ಗದೆ ತೊಗೊಂಡು ಹಿಂದ್ಗಡೆ ಹೊಡಿತಾನೆ. ಹಿಂದ್ಗಡೆ ಹೊಡೆದ ತಕ್ಷಣ ಅವನಿಗೆ ಇಲ್ಲಿ ಸ್ಪೈನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಕೆಳಗೆ ಬಿದ್ದೋಗಿ ಬೆನ್ನು ಮೂಳೆ ಮುರಿದೋಗ್ಬಿಡ್ತದೆ ದುರ್ಯೋಧನಿಗೆ. ಭೀಮ ಹೊಡೆಯೋದು. ಸೊ ಅದಾದಮೇಲೆ ಅಶ್ವತ್ಥಾಮ ಅದನ್ನು ನೋಡ್ಬಿಟ್ಟು ನನ್ನ ಗುರುಗೆ ಈ ಥರ ಆಗಿದೆ. ಅಶ್ವತ್ಥಾಮ ಬಂದು ದುರ್ಯೋಧನ ಶಿಷ್ಯನ ಬಂದ ಅಶ್ವತ್ಥಾಮ ದ್ರೋಣಾಚಾರ್ಯನ ಮಗ. ಅವನೇನು ಮಾಡ್ತಾನೆ, ನನ್ನ ಕೊನೆ ಒಂದು ಸಮಯದಲ್ಲಿ ದುರ್ಯೋಧನಿಗೆ ಏನಾದರೂ ಒಂದು ಗುರುದಕ್ಷಿಣೆ ಕೊಡ್ಬೇಕು ನಾನು ಅಂತ ತಿಳ್ಕೊಂಡು ಆ ಪಾಂಡವರಿರೋ ಒಂದು ಕ್ಯಾಂಪ್ಗೆ ಹೋಗಿ, ಟೆಂಟ್ ಇದೆಯಲ್ಲ ಅಲ್ಲಿ, ಟೆಂಟ್ ಹಾಕಿರ್ತಾರೆ. ಕೌರವರು ಒಂದು ಟೆಂಟು, ಪಾಂಡವರೆಲ್ಲ ಟೆಂಟ್ ಹಾಕಿರ್ತಾರಲ್ಲ, ಆ ಒಂದು ಟೆಂಟ್ ಹತ್ರ ಹೋಗಿ ಅಲ್ಲಿ ದ್ರೌಪದಿ ಮಕ್ಕಳು 5 ಜನ ಮಲ್ಕೊಂಡಿರ್ತಾರೆ. ಅವರ 5 ತಲೆಯಲ್ಲೂ ನರಕ್ಬಿಡ್ತಾನೆ ಅಶ್ವತ್ಥಾಮ. ಆ ತಲೆ ತೊಗೊಂಡೋಗಿ ದುರ್ಯೋಧನಿಗೆ ಪರಿಸರ ಕೊಡ್ತಾನೆ, ಇದು ಬಹುಮತಿಯಾಗಿ ಕೊಡ್ತಾನೆ. ದುರ್ಯೋಧನ ಬಂದು ಅದಕ್ಕೆ ತುಂಬ ಬೇಜಾರು ಬೀಳ್ತಾನೆ. ಈ 5 ಮಕ್ಕಳನ್ನ ಹೋಗಿ ನಿನ್ನ ಕರ್ಕೊಂಡು ತೊಗೊಂಬಂದಿದೆಯಲ್ಲ, ಅದು ಎಂಥ ಒಂದು ಹೀನವಾದ ಕೆಲಸ ಮಾಡಿದ್ಯಾ. ಅವನು ನೋಡೋಕೆ, ಆ ಮಕ್ಕಳು ನೋಡೋಕೆ ಮುಂದೆನೇ ಈಗ ನೋಡ್ತಾನೆ ದುರ್ಯೋಧನ. ನೋಡಿದ್ರೆ ಅವನೇನು ಅನ್ಕೊಂತಾನೆ ಭೀಮ ಸತ್ತೋಗಿರ್ತಾನೆ ಅಂತ ಅವ್ನು ತಿಳ್ಕೊಂಡಿರ್ತಾನೆ. ಆ ಭೀಮ ಸತ್ತೋಗಿದ್ರೆ ತುಂಬ ಸಂತೋಷ ಆಗಿತ್ತು ಅವನಿಗೆ.
ಅದೇ ಇವನು ಹೋಗಿ ಮಕ್ಕಳನ್ನ ಹೋಗಿ ಸಾಯಿಸ್ಬಿಟ್ಟಿದ್ದಾನಲ್ಲ ಇವನು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈತಾನೆ ಅಶ್ವತ್ಥಾಮನ. ಯಾಕಂದರೆ ಅವನಿಗೆ ಎದುರಿ ಯಾರಂದರೆ ಭೀಮನೇ ಮೀನು, ದುರ್ಯೋಧನಿಗೆ ಎದುರಿ. ತೊಡೆ ಮೇಲೆ ಹೊಡೆದು ಸಾಯಿಸಿದ ಹೌದು ಹೊಡೆದತ್ರ. ಹೌದು, ಅವನು ಇದು ನೀರಲ್ಲಿ ಹೋಗಿ ಅವಸ್ಕೊಂಡಿರ್ತಾನೆ ದುರ್ಯೋಧನ. ಆಮೇಲೆ ಅವನಿಗೆ ಕೃಷ್ಣನ ಯಾರೋ ಹೇಳ್ತಾರೆ ಹೊರಗಡೆ ಬಾ, ಅಲ್ಲಿದ್ದಾನೆ ನೋಡು ಅಂತ ಹೇಳ್ತಾನೆ. ಆಮೇಲೆ ಹೊರಗಡೆ ಬರ್ತಾನೆ, ಕರೀತಾನೆ ಅರ್ಜುನ, ಇದು ಭೀಮ ಕರೀತಾನೆ, ಧೈರ್ಯ ಇದ್ರೆ ಹೋಗಿ ನೀನು ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ಯಾ, ಬಾ ಹೊರಗಡೆ ಬಾ ಅಂತೇಳಿ ಕರೆದ್ಬಿಟ್ಟು ಆಮೇಲೆ ಆ ತೊಡೆ ಹತ್ರ ಕೃಷ್ಣ ತೋರಿಸ್ತಾನೆ. ಸೊ ಈ ಥರ ದುರ್ಯೋಧನ ಅವನು ಮಾಡಿದ ಕೆಲಸಕ್ಕೆ ತುಂಬ ಇಂಥ ಹೀನವಾದ ನೀನು ಕೆಲಸ ಮಾಡಿದ್ಯಲ್ಲ ನೀನು, ನನಗೆ ಸಂತೋಷನೇ ಆಗಿಲ್ಲ ನೀನು ಮಾಡಿದ್ದಕ್ಕೆ ಅಂತೇಳಿ ದುರ್ಯೋಧನ ಬಂದು ಇವನಿಗೆ ಹೇಳ್ತಾನೆ, ಯಾರಿಗೆ? ಅಶ್ವತ್ಥಾಮನಿಗೆ. ಇಲ್ಲಿ ಟ್ರಾನ್ಸೆಂಡೆಂಟಲ್ ಟಾಪಿಕ್ಸ್ ಆಫ್ ದ ಆಕ್ಟಿವಿಟೀಸ್ ಆಫ್ ಲಾರ್ಡ್ ಕೃಷ್ಣ ಶ್ರೀಮದ್ ಭಾಗವತಂ ಬಿಗಿನ್ಸ್ ಫ್ರಮ್ ದಿ ಎಂಡ್ ಆಫ್ ದಿ ಬ್ಯಾಟಲ್ ಆಫ್ ಕುರುಕ್ಷೇತ್ರ ವೇರ್ ದ ಲಾರ್ಡ್ ಹಿಮ್ಸೆಲ್ಫ್ ಸ್ಪೋಕ್ ಅಬೌಟ್ ಹಿಮ್ಸೆಲ್ಫ್. ಇಲ್ಲಿ ಭಗವದ್ಗೀತಾ ಭಾಗವತಂಗೆ ಡಿಫ್ರೆನ್ಸ್ ಹೇಳ್ತಾ ಇದ್ದಾರೆ ಪ್ರಭುಪಾದ. ಭಗವದ್ಗೀತಾ ಭಾಗವತಂ ಅಂತ ಒಂದು ದೊಡ್ಡ ದೊಡ್ಡ ಕಾವ್ಯಗಳನ್ನ ನಾವು ಓದಬೇಕು, ಅದನ್ನು ಓದ್ಬಿಟ್ಟು ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ಪ್ರಚಾರ ಮಾಡಬೇಕು ಅಂತ ಚೈತನ್ಯ ಮಹಾಪ್ರಭುನು ಹೇಳಿದ್ದಾರೆ. ಭಗವದ್ಗೀತಾ ಒಂದು ಭಗವಂತನ ತಾಮರ ಬಾಯಿಂದ ಬಂದಿರೋದು, ತಾಮರ ಮುಖಪದ್ಮದಿಂದ ಬಂದಿರೋದು ಭಗವದ್ಗೀತಾ. ಭಾಗವತಂ ಬಂದು ಅವ್ರ ಬಗ್ಗೆ ಕೀರ್ತನೆ ಮಾಡಿರೋದು, ಕೃಷ್ಣನ ಬಗ್ಗೆ ಕೀರ್ತನೆ ಮಾಡಿರೋದು ಭಾಗವತಂ. ಸೊ ಇದು ಎರಡನ್ನೂ ಚೈತನ್ಯ ಮಹಾಪ್ರಭು ಏನು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬರು ಇದನ್ನು ಓದಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಇದು ಓದಿ ಅರ್ಥ ಮಾಡಿಕೊಂಡು ಶ್ರವಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಿಮ್ಸೆಲ್ಫ್ ಇನ್ ದ ಗಾರ್ಬ್ ಆಫ್ ಎ ಡಿವೋಟಿ ಆಫ್ ಕೃಷ್ಣ. ಸೊ ಬೋತ್ ಲಾರ್ಡ್ ಕೃಷ್ಣ ಆ್ಯಂಡ್ ಚೈತನ್ಯ ಮಹಾಪ್ರಭು ಅವರ ಐಡೆಂಟಿಕಲ್. ಕೃಷ್ಣನಿಗೆ ಚೈತನ್ಯ ಮಹಾಪ್ರಭುಗೆ ಏನು ವ್ಯತ್ಯಾಸ ಇಲ್ಲ, ಇಬ್ಬರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಸೊ ಲಾರ್ಡ್ ಚೈತನ್ಯ ಡಿಸೈಡ್ ದಟ್ ಯಾರ್ಯಾರೆಲ್ಲ ಈ ಭಾರತ ವರ್ಷದಲ್ಲಿ ಜನ್ಮ ತಗೊತಾರೋ ಅವರೆಲ್ಲ ಈ ಕೃಷ್ಣ ಕಥೆಯನ್ನು ಕೇಳಿಕೊಂಡು ಅವ್ರು ಚೆನ್ನಾಗಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಈ ದಿವ್ಯವಾದ ಒಂದು ಸಂದೇಶಗಳನ್ನ ಪ್ರಪಂಚ ಫುಲ್ಲು ಹರಡಬೇಕು ಅಂತ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭು ಹೇಳಿರೋದನ್ನ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಇದನ್ನು ನೋಡಿದ ದ್ರೌಪದಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಓ ಅಂತ ಅಳ್ತಾರೆ. ಇದೆಲ್ಲ ಈ ಸಂದೇಶನ ಕೇಳಿದ ತಕ್ಷಣವೇ ನನ್ನ ಮಕ್ಕಳಿಗೆ ಹಿಂಗೆ ಆಗೋಯ್ತೆ ಅಂತೇಳಿ ಹತ್ಕೊಂಡು ಸುರ್ಕೊಂಡು ಕಣ್ಣೀರು ಬರ್ತಾ ಇರುತ್ತೆ. ಅರ್ಜುನ ಬಂದು ಅವನ್ನ ಶಾಂತ ಮಾಡ್ತಾನೆ. ಏನಂತ ಶಾಂತ ಮಾಡ್ತಾನೆ ಅಂತ ಹೇಳಿದ್ರೆ, ದ್ರೌಪದಿ ನೀನೇನು ಚಿಂತೆ ಬೀಳಬೇಡ, ಅವನ್ನ ಆ ಬ್ರಾಹ್ಮಣನ ಮಗ ಇದ್ದಾನಲ್ಲ ಅವನು ಆ ಅಶ್ವತ್ಥಾಮ ಬ್ರಾಹ್ಮಣ ಬಂದು, ಅವನು ಬ್ರಾಹ್ಮಣ ಅಲ್ಲ ಬ್ರಾಹ್ಮಣ ಬಂದು, ಯಾಕಂದರೆ ಅವ್ರ ಅಪ್ಪ ಬ್ರಾಹ್ಮಣ, ತಂದೆ ಬ್ರಾಹ್ಮಣ, ಇವರು ಮಗ ಬ್ರಾಹ್ಮಣ ಅಲ್ಲ. ಯಾಕೆ ಬ್ರಾಹ್ಮಣ ಅಂದರೆ ಬ್ರಾಹ್ಮಣನಿಗಿರೋ ಗುಣ ಯಾವುದೂ ಇಲ್ಲ. ಬ್ರಾಹ್ಮಣ ಆಗಿದ್ರೆ ಈ ಥರ ಮಾಡಲ್ಲ ಅವನು. ಇನ್ನೊಂದು ಕ್ಷತ್ರಿಯನ ಒಂದು ನಿಯಮಗಳು ಏನು ಅಂತ ಹೇಳಿದ್ರೆ, ಮಲ್ಕೊಂಡಿರೋರನ್ನ ಕೈಯಲ್ಲಿ ಆಗದೇ ಇರೋರನ್ನ ಅವ್ರ ಹತ್ರ ನಾವು ಅವ್ರನ್ನ ಹೋಗಿ ಸಾಯಿಸಬಾರ್ದು, ಅವ್ರನ್ನೆಲ್ಲ ಸಾಯಿಸಬಾರ್ದು. ಇನ್ನೊಂದು ಶರಣಾಗತಿ ಆಗಿರೋರನ್ನ ನನ್ನ ಕೈಲಿ ಆಗಲ್ಲಪ್ಪ, ನಾನು ನಿನ್ನೆ ದೊಡ್ಡ ವೀರ ಮಹಾವೀರ ಅಂತ ಹೇಳ್ಬಿಟ್ಟು ಯಾರಾದರೂ ಅವ್ನು ಬಂದು ಅವ್ನ ಕಾಳಿಗೆ ಬಿದ್ದೋಗ್ಬಿಟ್ಟು ಶರಣಾಗತಿ ಆಗ್ಬಿಟ್ರೆ ಅಂಥವನು ಸಾಯಿಸಬಾರ್ದು. ಅದು ಇದು ಕ್ಷತ್ರಿಯ ನಿಯಮಗಳು. ಕ್ಷತ್ರಿಯ ಬಂದು ಯಾರ ಹತ್ರ ಯುದ್ಧ ಮಾಡಬೇಕು, ಯಾರ ಹತ್ರ ಯುದ್ಧ ಮಾಡಬಾರ್ದು ಅನ್ನೋದನ್ನ ಮುಂದೆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈಗ ಹೇಳಿಲ್ಲ ನಿಯಮ. ಸೊ ಇಲ್ಲಿ ಅಶ್ವತ್ಥಾಮ ಮಾಡಿದ್ದು ತುಂಬ ಯಾವ ಥರ ಅಂದರೆ ಆಕ್ರಮಣಕಾರರು ಮಾಡಿರೋ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಆಕ್ರಮಣಕಾರರು ಮಾಡಿರೋ ಕೆಲಸ. ಆಕ್ರಮಣಕಾರರು ಅಂದರೆ ಬೇರೆಯವ್ರ ಹೆಂಡ್ತಿನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ಬೇರೆಯವ್ರಿಗೆ ವಿಷ ಕೊಡೋದು, ಮತ್ತು ಬೇರೆಯವ್ರ ಭೂಮಿನ ದೋಚ್ಕೊಳ್ಳೋದು, ಆಮೇಲೆ ಆಯುಧ ಇಲ್ಲದೇ ಇರೋರ ಹತ್ರ ಹೋಗಿ ಅವ್ರ ಹತ್ರ ಫೈಟ್ ಮಾಡಿ ಯುದ್ಧ ಮಾಡಿ ಅವ್ರನ್ನ ಸಾಯಿಸೋದು, ಮತ್ತು ಸಡನ್ನಾಗಿ ಬಂದು ಆಯುಧ ಇಟ್ಕೊಂಡು ಬೇರೆಯವ್ರನ್ನ ಇದು ವಧ ಮಾಡೋದು. ಇದೆಲ್ಲ ಆಕ್ರಮಣಕಾರರು ಮಾಡೋ ಕೆಲಸ. ಅಂಥ ಕೆಲಸ ಇವನು ಮಾಡೋಣ. ಯಾರೋ ಅಶ್ವತ್ಥಾಮನ. ಅದಕ್ಕೆ ಇದು ಖಂಡನೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಖಂಡನೆ ಮಾಡಬೇಕು. ಅಂಥವ್ರನ್ನ ಸಾಯಿಸ್ಬಿಟ್ರೆ ಕೂಡ ಪಾಪ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ. ಕೃಷ್ಣ ಹೇಳ್ತಾರೆ ಅರ್ಜುನ ಅದೇ ಅಂಥವ್ರು ಈ ಕೆಲಸ ಮಾಡೋರು ಯಾರಾದ್ರೂ ಪರವಾಗಿಲ್ಲ, ಅಶ್ವತ್ಥಾಮನ ಅಂತಿಲ್ಲ, ಅಶ್ವತ್ಥಾಮನು ಹೇಳ್ತಾ ಇದ್ದಾರೆ ಸಾಯಿಸ್ಬೇಕು. ಅವಾಗ ಸಾಯಿಸಿದ್ರೆ ಕೂಡ ನಿಮ್ಗೆ ಪಾಪ ಇಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಹೇಳ್ತಾ ಇದ್ದಾರೆ ಕೃಷ್ಣ ಅಂತ ಹೇಳಿದ್ರೆ, ದುರ್ಯೋಧನ ತಂಡದವ್ರು ಆ ಥರ ಮಾಡಿದ್ದಾರೆ. ಅದಕ್ಕೆ ಅಂಥವ್ರು ಬಂದು ಆತ ತಾಯಿ ಅಂತ ಹೆಸರು, ಆಕ್ರಮಣಕಾರರು, ಅಗ್ರೆಸರ್ಸ್ ಅಂತ ಹೆಸರು.
ಅಂಥವ್ರನ್ನ ಸಾಯಿಸಿದ್ರೆ ಕೂಡ ಏನು ಪಾಪ ಇಲ್ಲ. ಕೃಷ್ಣ ಹೇಳ್ತಾನೆ ಅರ್ಜುನ್ಗೆ, ಸಾಯಿಸೋರ್ನ ಅಂತ ಹೇಳ್ತಾರೆ. ಯುದ್ಧ ಮಾಡು, ಅವ್ರ ಹತ್ರ ಯುದ್ಧ ಮಾಡಿ, ನೀನು ಯುದ್ಧ ಮಾಡಲ್ಲ ಅಂತಾನಲ್ಲ ಅರ್ಜುನ. ಇವ್ರ ಜೊತೆ ನೀನು ಯುದ್ಧ ಮಾಡ್ಬೋದು, ಇವ್ರು ಮಾಡಿರೋ ಕೆಲಸ, ಆಕ್ರಮಣಕಾರರು ಮಾಡಿರೋ ಕೆಲಸ ಇದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಶ್ವತ್ಥಾಮ ನ್ಯೂ ದ ವೆಲ್ ದಟ್ ಅಶ್ವತ್ಥಾಮ ವಾಸ್ ದ ಸನ್ ಆಫ್ ಬ್ರಹ್ಮಣ, ಬಟ್ ಬಿಕಾಸ್ ಸೋ ಕಾಲ್ಡ್ ಬ್ರಹ್ಮಣ ಆ್ಯಕ್ಟರ್ ಲೈಕ್ ಎ ಬುಚ್ಚರ್ ಯು ವಾಸ್ ಟೇಕನ್ ಎಸ್ ಸಚ್. ಸೊ ಅಶ್ವತ್ಥಾಮ ಗೊತ್ತು ಅವನು ಬ್ರಾಹ್ಮಣ ಅಂತ ಗೊತ್ತು, ಆದ್ರೇನು ಒಬ್ಬ ಇವನು ಕಸಾಬ್ಕಾರ ಅನ್ನೋದ್ರಿಂದ ಏನಾಯ್ತು ಅದು ಮಾಂಸ ಮಾಡ್ತಾನಲ್ಲ. ಹಾಂ ಒಳ್ಳೆಯರ ಅವ್ರು ಹೇಳೋದು. ಹಾಂ ಅವನು ಅಂಥ ಕೆಲಸ ನೀನು ಮಾಡಿದ್ಯಾ ಅಂತ ಹೇಳ್ತಾರೆ. ಅದಕ್ಕೇನೋ ಹೇಳ್ತಾರೆ. ಅದೇ ಈ ಕುರಿಗಳನ್ನ ಆಮೇಲೆ ಹಸುಗಳನ್ನ ಇವನ್ನೆಲ್ಲ ಸಾಯಿಸ್ಬಿಟ್ಟು ಮಾಡ್ತಾರಲ್ಲ, ಅಂಥ ಕೆಲಸ ನೀನು ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಅಂಥ ಕೆಲಸ ಅಶ್ವತ್ಥಾಮನ್ ಮಾಡವನೇ, ಅದಕ್ಕೆ ಅವನಿಗೆ ಸರಿಯಾದ ಪನಿಷ್ಮೆಂಟ್ ಕೊಡಬೇಕು. ಅವನೊಂಥರ ವಿಲ್ಲನ್ ಥರ ಆಗ್ಬಿಡೋನೆ, ವಿಲ್ಲನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅರ್ಜುನ ಹೂ ಇಸ್ ಗೈಡೆಡ್ ಬೈ ದ ಇನ್ಫಾಲಬಲ್ ಲಾರ್ಡ್ ಆಸ್ ದ ಫ್ರೆಂಡ್ ಆ್ಯಂಡ್ ಅವರ್ ಥರ್ಸ್ ಸ್ಯಾಟಿಸ್ಫೈಡ್ ಡಿಯರ್ ಲೇಡಿ. ಈ ಥರ ಹೇಳಿ ನಾನು ಹೇಗಾದರೂ ಅವನ್ನ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅಶ್ವತ್ಥಾಮನ್ನ ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ಬಿಟ್ಟು ಅವನ್ನ ಪ್ಯಾಸಿವ್ ಇದನ್ನು ಆಫ್ಟರ್ ಬರ್ನಿಂಗ್ ಯುವರ್ ಸನ್ಸ್ ಬಾಡೀಸ್. ಮೊದಲು ನಾನು ಅಶ್ವತ್ಥಾಮನ ಕರ್ಕೊಂಬರ್ತೀನಿ ಅಂತೇಳಿ ರಥದ ಮೇಲೆ ಕೂತ್ಕೊತಾರೆ, ಬಾಣ ವಿಲ್ಲೆಲ್ಲ ಕೂತ್ಕೊಂಡು ಅರ್ಜುನ ಏನು ಮಾಡ್ತಾನೆ, ದ್ರೌಪದಿಗೆ ಹೇಳ್ಬಿಡ್ತಾನೆ, ನಾನು ಹೋಗಿ ಅಶ್ವತ್ಥಾಮನ ಮೊದಲು ಕರ್ಕೊಂಬರ್ತೀನಿ. ಅವ್ನು ಕರ್ಕೊಂಬಂದು ನಾನು ಏನು ಮಾಡ್ತೀನಿ ಅಂದರೆ, ಆಫ್ಟರ್ ಬಿಹೆಡಿಂಗ್ ಹಿಮ್ ವಿತ್ ಆ್ಯರೋಸ್ ಫ್ರಮ್ ಮೈ ಗಾಂಡಿವ ಐ ಶಲ್ ದೆನ್ ವೈಪ್ ದಿ ಟಿಯರ್ಸ್ from your eyes and pacify, and then after burning your sons' bodies you can take your birth after standing on his head. So ಅಶ್ವತ್ಥಾಮನ ನಾನು ಕರ್ಕೊಂಬಂದು ಏನು ಮಾಡ್ತೀನಿ, ನನ್ನ ಗಾಂಡಿವ, ಅವರ ಅರ್ಜುನ ಬಾಣದ ಹೆಸರು ಬಂದು ಗಾಂಡಿವ, ಆ ಗಾಂಡಿವದಲ್ಲಿ ಅವನ್ನ ಹೆಂಗಾದರೂ ಅವನ್ನ ಸಮಾರಂಭ ಮಾಡಿ ಕರ್ಕೊಂಬಂದು ನಿನ್ನ ಮಕ್ಕಳನ್ನ ಆಮೇಲೆ ನಾನು ಶ್ರಾದ್ದ ಮಾಡ್ತೀನಿ, ನಿನ್ನ ಮಕ್ಕಳನ್ನ ಆಮೇಲೆ ನಾನು ಸುಡ್ತೀನಿ, ಸ್ಮಶಾನದಲ್ಲಿ ಸುಟ್ಬಿಟ್ಟು ಅವನ ತಲೆ ಮೇಲೆ, ಅಶ್ವತ್ಥಾಮನ ತಲೆ ಮೇಲೆ ನೀನು ನಿಂತ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಅರ್ಜುನ್ಗೆ ಅಷ್ಟು ಕೋಪ ಬಂದ್ಬಿಟ್ಟಿದೆ, ದ್ರೌಪದಿ ಮಕ್ಕಳನ್ನ ಸಾಯಿಸಿದ್ದಕ್ಕೆ ಅಷ್ಟು ಕೋಪ ಬಂದ್ಬಿಟ್ಟಿದೆ ಅರ್ಜುನ್ಗೆ. ಆ ಥರ ಮಾಡ್ತೀನಿ ಅಂತೇಳಿ ಸಮಾಧಾನ ಮಾಡ್ತಾನೆ ದ್ರೌಪದಿನ. ಯಾರೋ ಅರ್ಜುನ. ಸೊ ಪ್ರಾಮಿಸ್ ಟು ಬಿಹೆಡ್ ದಿ ಅಗ್ರೆಸರ್ ನೇಮ್ಡ್ ಅಶ್ವತ್ಥಾಮ, ಅವನ ತಲೆನೇ ಎತ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅರ್ಜುನ. ಅದಾದಮೇಲೆ ಅರ್ಜುನ ಯಾರ ಒಂದು ಗೈಡೆನ್ಸಲ್ಲಿ ಅವರು ಅಂದರೆ ಕೃಷ್ಣನ್ ಗೈಡೆನ್ಸಲ್ಲಿ ಅವರು. ಯಾಕಂದರೆ ಅರ್ಜುನ ಬಂದು ಭಗವಂತನಿಗೆ ಏನಾಗಬೇಕು, ಫ್ರೆಂಡು, ಸ್ನೇಹಿತ ಮತ್ತು ಸಖ ಮತ್ತು ಭಕ್ತ ಇಬ್ಬರು ಎರಡೂ. ಅದಕ್ಕೆ ದ್ರೌಪದಿಗೆ ಹೇಳ್ತಾ ಇದ್ದಾನೆ, ಈ ಥರ ಹೇಳ್ಬಿಟ್ಟು ಸಮಾಧಾನ ಮಾಡ್ತೀನಿ ಅಂತ ಹೇಳಿದ್ರೆ. ಸೊ ಅವನೇನು ಮಾಡ್ತಾನೆ, ಈ ಬಾಣ ಬಿಲ್ಲೆಲ್ಲ ಎತ್ಕೊಂಡು ರಥದ ಮೇಲೆ ಕೂತ್ಕೊಂಡು ಅಶ್ವತ್ಥಾಮನ್ನ ಓಡಿಸ್ಕೊಂಡು ಅಶ್ವತ್ಥಾಮನ ಹಿಂದೆನೇ ಓಡ್ತಾನೆ. ಅಶ್ವತ್ಥಾಮನ ಹಿಂದೆ ಓಡ್ಬಿಟ್ಟು ಅವನ್ನ ಕರ್ಕೊಂಬರಕ್ಕೆ ಹೋಗ್ತಾನೆ. ಅಶ್ವತ್ಥಾಮ ದಿ ಮರ್ಡರ್ ಆಫ್ ದ ಪ್ರಿನ್ಸೆಸ್ ಸೀಯಿಂಗ್ ಫ್ರಮ್ ಎ ಗ್ರೇಟ್ ಡಿಸ್ಟೆನ್ಸ್ ಅರ್ಜುನ ಕಮಿಂಗ್. ಸೊ ಇದನ್ನ ನೋಡ್ಬಿಟ್ಟು ಅರ್ಜುನ ನೋಡ್ಬಿಟ್ಟು ಅವ್ನು ಓಡ್ತಾನೆ, ರಥದ ಮೇಲೆ ಕೂತ್ಕೊಂಡು ಅಶ್ವತ್ಥಾಮನ ಬೇಗ ಓಡ್ತಾವನೆ, ಹಾರ್ಕೊಂಡು ಹೋಗ್ತಾವನೆ. ಯಾಕಂದರೆ ಅವ್ನು ಭಯ ಬಂದ್ಬಿಟ್ಟಿದೆ. ಅರ್ಜುನ ಮುಂದೆ ನಿಂತ್ಕೊಂಡು ಅವನ ಕೈಯಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ. ಅದಕ್ಕೆ ಅವನ ಜೀವನ ಕಾಪಾಡ್ಕೊಳ್ಳೋಕ್ಕೆ ಅವನು ಓಡ್ತಾವನೆ. ಯಾರು? ಅಶ್ವತ್ಥಾಮ. ಇದೇ ಥರ ಪುರಾಣದಲ್ಲಿ ಒಂದು ಕಥೆ ಇದೆ. ಏನು ಕಥೆ ಅಂತ ಹೇಳಿದ್ರೆ, ಒಂದು ಸಲ ಬ್ರಹ್ಮ ತನ್ನ ಮಾನಸಿಕವಾಗಿ ಹುಟ್ಟಿದ್ದ ಮಗಳ ಹಿಂದ್ಗಡೆ ಓಡ್ತಾ ಇರ್ತಾರೆ ಅನುಭವಿಸೋಕ್ಕೆ ಮಗಳನ್ನ. ಸೊ ಇದನ್ನು ನೋಡಿ ಶಿವ ಏನು ಮಾಡ್ತಾನೆ, ಶಿವ ಅಟ್ಯಾಕ್ ಮಾಡ್ತಾನೆ ಅವ್ರನ್ನ, ವಿಚ್ ಇನ್ಫೀರಿಯರ್ ಅಟ್ಯಾಕ್ಡ್ ಬ್ರಹ್ಮ ವಿತ್ ಇಸ್ ಟ್ರೈಡೆಂಟ್. ಸೊ ಶಿವ ಏನು ಮಾಡ್ತಾನೆ, ತ್ರಿಶೂಲ ಎತ್ಕೊಂಡು ಅವ್ರನ್ನ ಬ್ರಹ್ಮನ್ನ ಓಡಿಸ್ಕೊಂಡು ಹೋಗ್ತಾರೆ. ಸೊ ಬ್ರಹ್ಮಗೆ ಭಯ ಬಂದು ಏನು ಮಾಡ್ತಾರೆ, ಓಡೋಗ್ಬಿಡ್ತಾರೆ, ಫ್ಲಡ್ ಇನ್ ಫಿಯರ್ ಆಫ್ ಹಿಸ್ ಲೈಫ್. ಅದೇ ಥರ ವಾಮನ ಪುರಾಣದಲ್ಲಿ ಒಂದು ಕಥೆ ಇದೆ. ಏನು ಕಥೆ ಅಂತ ಹೇಳಿದ್ರೆ, ಒಂದು ರಾಕ್ಷಸ ಇದ್ದಾನೆ, ವಿದ್ಯುನ್ಮಾಲಿ ಅಂತ ಒಂದು ರಾಕ್ಷಸ ಇದ್ದ. ಅವನಿಗೆ ಶಿವ ಏನು ಮಾಡ್ತಾರೆ ಅಂದರೆ, ಒಂದು ಇದು ಕೊಡ್ತಾರೆ, ಒಂದು there was a demon by day named Vidyumali who was gifted with a glowing golden airplane which traveled to the back of the sun and night disappeared because of the glowing effulgence of the plane. So the sun god became angry and with violent rays he melted the plane. So the sun. ಸೊ ಇಲ್ಲಿ ವಾಮನ ಪುರಾಣದಲ್ಲಿ ಏನು ಕಥೆ ಹೇಳ್ತಾ ಇದ್ದಾರೆ ಅಂದರೆ, ವಿದ್ಯುನ್ಮಾಲಿ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನಿಗೆ ಒಂದು ಚಿನ್ನದ ಪ್ರಕಾಶವಾಗ ಇರೋ ಒಂದು ಏರೋಪ್ಲೇನ್ ಕೊಡ್ತಾರೆ. ಅದು ಸೂರ್ಯನ ಹಿಂದ್ಗಡೆನೇ ಓಡ್ತಾ ಇರುತ್ತೆ. ಯಾವಾಗಲೂ ಸೂರ್ಯನ ಹಿಂದ್ಗಡೆ ಓಡುವಾಗ
ರಾತ್ರಿ ಆದರೆ ಅದು ಕಣ್ಮರೆ ಆಗ್ಬಿಡುತ್ತೆ. ಈ ಇದನ್ನು ಸೂರ್ಯ ನೋಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ ತನ್ನ ಸೂರ್ಯ ಕಿರಣಗಳಿಂದ ಸುಟ್ಬಿಡ್ತಾರೆ. ಅದನ್ನು ಸುಟ್ಬಿದ ತಕ್ಷಣ ಇದು ಯಾಕಂದರೆ ಸೂರ್ಯನ ಕೋಪ ಬಂದ್ಬಿಡುತ್ತೆ. ಇದು ಶಿವನ ಕೋಪ ಬಂದ್ಬಿಡುತ್ತೆ ಇದು ಮಾಡಿದ್ದಕ್ಕೆ. ಶಿವ ಏನು ಮಾಡ್ತಾನೆ, ಸೂರ್ಯನ ಮೇಲೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದ ತಕ್ಷಣ ಫ್ಲಡ್ ಅವೇ ಅಂಡ್ ಅಟ್ಲೀಸ್ಟ್ ಫೆಲ್ ಡೌನ್ ಅಟ್ ಕಾಸ್ಟ್. ಆವಾಗ ಸೂರ್ಯನಿಗೆ ಶಿವನಿಗೆ ಯುದ್ಧ ಆಗುವಾಗ ಶಿವ ಬಿದ್ದೋಗಿ ಕಾಶಿನಲ್ಲಿ ಬಿದ್ದೋಗ್ಬಿಡ್ತಾರೆ. ಅದೇ ವಾರಣಾಸಿಲಿ. ಅದಕ್ಕೆ ಆ ಪ್ಲೇಸ್ಗೆ ಬಂದು ಲೋಲರ್ಕ ಅಂತ ಹೆಸರು. ಸೊ ಈ ಥರ ಅಶ್ವತ್ಥಾಮನು ಈ ಥರ ಒಂದು ಭಯಂಕರವಾದ ಒಂದು ಕೆಲಸ, ಈ ಥರ ಒಂದು ಹೀನವಾದ ಒಂದು ಕೆಲಸ ಮಾಡಿರೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಬ್ರಾಹ್ಮಣನ ಮಗ. ಇಂಥ ಕೆಲಸಗಳು ಅವನು ಮಾಡೋದು ಬಂದು ತುಂಬ ಒಂದು ಖಂಡನೆ ಮಾಡುವಂಥ ಒಂದು ಕೆಲಸ ಇದು. ಯಾವೊಬ್ಬ ಬ್ರಾಹ್ಮಣ ಮಗನೂ ಈ ಥರ ಮಾಡಲ್ಲ ಅಂತ ಇಲ್ಲಿ ನಾವು ಪಾಠ ಕಲ್ತ್ಕೊಬೇಕು ಅಂತ ಇಲ್ಲಿ ಭಾಗವತಂ ಹೇಳ್ತಾ ಇದ್ದಾರೆ. ಯದಾ ಶರಣಂ ಆತ್ಮಾನಾಂ ಐಕ್ಷ್ಯತಾ ಶೃಣ್ವತಾ ವಜಿನಂ ಆಸ್ತ್ರಂ ಬ್ರಹ್ಮ ಶಿರೋ ಮೇನೆ ಆತ್ಮತ್ರಣಂ ದ್ವಿಜಾತ್ಮತಜಃ. When the son of the Brahmana, Ashwatthama, saw these horses were tired, he considered that there was no alternative for protection outside of his using the ultimate weapon, Brahmastra. 19 ಅಲ್ಲ? It is in the ultimate issue. Only when there is no alternative, the nuclear weapon called the Brahmastra is upright. The word Dvijamataha is significant here because Ashwatthama, although the son of Dronacharya, was not exactly qualified Brahmana. The most intelligent man is called Brahmana and it is not a hereditary title. Ashwatthama was also formally called the Brahma Bandhu or the friend of Brahmana. Being a friend of Brahmana does not mean that one is a Brahmana by qualification. A friend or son of a Brahmana, when fully qualified, can be called Brahmana, not otherwise. Since Ashwatthama's decision is immature, is purposely called herein the son of a Brahmana. So ಬ್ರಾಹ್ಮಣ ಅಶ್ವತ್ಥಾಮ ಏನು ಮಾಡ್ತಾನೆ, ಅವನ ಕುದುರೆಗಳೆಲ್ಲ ಸುಸ್ತಾಗ್ಬಿಡುತ್ತೆ, ಸ್ಪೀಡಾಗಿ ಹೋಗಿ ಸುಸ್ತಾಗ್ಬಿಡುತ್ತೆ. ಆವಾಗ ಅವನು ಏನು ಯೋಚನೆ ಮಾಡ್ತಾನೆ ಅಂದರೆ, ಇನ್ನು ನಾನು ರಥದಲ್ಲಿ ಹೋಗೋಕ್ಕಾಗಲ್ಲ, ನನಗೆ ನಾನು ರಕ್ಷಣೆ ತಗೋಬೇಕು. ಅದಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಕ್ಕೆ ತೀರ್ಮಾನ ಮಾಡ್ಕೊತಾನೆ. ಸೊ it is in ultimately issue when there is no alternative, the nuclear weapon called the Brahmastra is upright. ಸೊ ಈ ಬೇರೆ ಏನು ಮಾರ್ಗ ಇಲ್ಲ. ಯಾಕಂದರೆ ನಿಜವಾದ ಬ್ರಾಹ್ಮಣರು, ನಿಜವಾದ ಒಂದು ವೈಷ್ಣವರು ಏನು ಮಾಡ್ತಾರೆ ಅಂದರೆ, ಬ್ರಹ್ಮಾಸ್ತ್ರ ಒಂದು ಪ್ರಯೋಗ ಮಾಡಿದ್ರೆ ಇಡೀ ಬ್ರಹ್ಮಾಂಡನೇ ಬಂದು ನಾಶ ಆಗ್ಬಿಡುತ್ತೆ. ಇವನು ಬ್ರಹ್ಮಾಂಡ ನಾಶ ಆದರೂ ಪರವಾಗಿಲ್ಲ, ನಾನು ಚೆನ್ನಾಗಿರಬೇಕು, ನನಗೆ ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ಈ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ನನ್ನ ರಕ್ಷಣೆ ಬೇಕಲ್ಲ, ನನ್ನ ಪ್ರಾಣ ಹೋಗ್ತಾ ಇದೆ, ನನ್ನ ರಕ್ಷಣೆ ಬೇಕು. ಅದಕ್ಕೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರನ ಇದು ಮಾಡೋಕ್ಕೆ ಪ್ರಯೋಗ ಮಾಡೋಕ್ಕೆ ಶುರು ಮಾಡ್ಕೊತಾನೆ. ಅದಕ್ಕೆ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ಇದು ಒಂದು ಸರಿಯಾದ ಒಂದು ಯೋಚನೆ ಅಲ್ಲ, ಅವನು ತಗೊಂಡಿದ್ದು ತಪ್ಪು ಯೋಚನೆ, ಅವನ ಆಲೋಚನೆ ಬಂದು ತಪ್ಪಾದ ಆಲೋಚನೆ. ಯಾಕಂದರೆ ಒಂದು ಬ್ರಾಹ್ಮಣನ ಮಗ ಈ ಥರ ಇರಬಾರ್ದು. ಅದಕ್ಕೆ ಅವನು ಬ್ರಾಹ್ಮಣ ಅಲ್ಲ, ಅವನು ಬ್ರಾಹ್ಮಣ ಬಂಧು, ಅಂದರೆ ಬ್ರಾಹ್ಮಣರಿಗೆ ಸ್ವಂತ ಅವನು ಅಷ್ಟೇ. ಯಾಕಂದರೆ ಬ್ರಾಹ್ಮಣ ಅಂದರೆ ತುಂಬ ಸತ್ವಗುಣದಲ್ಲಿರೋನು, ಮತ್ತು ಒಳ್ಳೆ ಗುಣವಂತ, ಇನ್ನೊಂದು ಧರ್ಮಿಷ್ಠ, ಮತ್ತು ಸಹನ ಇರುತ್ತೆ ಅವನಿಗೆ. ಇನ್ನೊಂದು ಬ್ರಾಹ್ಮಣ ಅಂದರೆ ತಪಸ್ಸೆ ಮಾಡೋನು, ಯಾವಾಗಲೂ ತಪಸ್ಸೆ ಮಾಡ್ತಾ ಇರ್ತಾನೆ ಭಗವಂತನಿಗೋಸ್ಕರ. ಇನ್ನೊಂದು ಏನಂದರೆ ಅವನಿಗೆ ಬೇರೆಯವ್ರ ಮೇಲೆ ಅಸೂಯೆ ಇರಲ್ಲ, ಎಲ್ಲರನ್ನೂ ಭಗವಂತನ ಒಂದು ಭಗವಂತನ ಅಂಗಾಂಶಗಳಾಗಿ ನೋಡ್ತಾನೆ ಎಲ್ಲರನ್ನೂ. ಸೊ ಈ ಥರ ಒಂದು ತೀರ್ಮಾನ ತಗೊಳ್ಳಲ್ಲ ಬ್ರಾಹ್ಮಣರು. ಅದಕ್ಕೆ ಅವನು ಬ್ರಾಹ್ಮಣನೇ ಅಲ್ಲ, ಅವನು ಬ್ರಾಹ್ಮಣ ಬಂಧು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವನಿಗೆ ಬ್ರಾಹ್ಮಣ ಕ್ವಾಲಿಫಿಕೇಷನೇ ಇಲ್ಲ, ಅರ್ಹತೆನೇ ಇಲ್ಲ ಅವನಿಗೆ. ಬ್ರಾಹ್ಮಣಿಗೆ ಏನೇನು ಗುಣಗಳಿದೆ ಆ ಗುಣನೇ ಇಲ್ಲ. ಯಾಕಂದರೆ ಬ್ರಾಹ್ಮಣ ಅಂದರೆ ಏನು ಅಂತ 18ನೇ ಅಧ್ಯಾಯದಲ್ಲಿ ಬ್ರಾಹ್ಮಣ ಅಂದರೆ ಏನು ಹೇಳ್ತಾರೆ ಅಂದರೆ, ಸಮೋ ದಮೋ ತಪಸ್ಸೌಚಂ ಶಾಂತಿ ಅರ್ಜವಮೇವಚ ಜ್ಞಾನಂ ವಿಜ್ಞಾನಂ ಆಸ್ತಿಕಂ ಬ್ರಹ್ಮ ಕರ್ಮ ಸ್ವಭಾವ ಅಂತ ಹೇಳ್ತಾರೆ. ಶಾಂತಿ ಅಂತ ಗುಣನೇ ಅವನ ಹತ್ರ ಇಲ್ಲ. ತಕ್ಷಣ ಅವನಿಗೆ ಕೋಪ ಬಂದ್ಬಿಟ್ಟು ಬ್ರಹ್ಮಾಸ್ತ್ರನ ಅವನು ಪ್ರಯೋಗ ಮಾಡೋಕ್ಕೆ ಶುರು ಮಾಡ್ಕೊತಾನೆ. ಸೊ ಇದೆಲ್ಲ ಒಂದು ಗುಣನೇ ಅಲ್ಲ.
ಬ್ರಾಹ್ಮಣ ಗುಣ ಅಲ್ಲ ಇವನಿಗೆ, ಇವನು ಬಂದು ಬ್ರಾಹ್ಮಣ ಅಲ್ಲ ಅಂತೇಳಿ ಇಲ್ಲೇ ಹೇಳ್ತಾ ಇದ್ದಾರೆ. ಸರಿ, ನೆಕ್ಸ್ಟ್ ಇನ್ನು ನೋಡೋಣ, ನಾಳೆ ನೋಡೋಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ